ಗುಡಿಬಂಡೆಯಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಮತ್ತು ಸಾರಿಗೆ ಘಟಕದ ಸ್ಥಾಪನೆಗೆ ಒತ್ತಾಯಿಸಿ ರಸ್ತೆ ತಡೆ. ಜಿ ಗಂಗಪ್ಪ, ಅಮೀರಿ ಜಾನ್ ನಿವೃತ್ತ ಉಪನ್ಯಾಸಕರು, ಬಿ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು, ಸುಬ್ರಾಯಪ್ಪ ಡಿಎಸ್ಎಸ್ ಮುಖಂಡರು ಹಾಗೂ ಪ್ರತಿನಿಧಿಗಳು, ಕೂಲಿ ಕಾರ್ಮಿಕರು, ರೈತರು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಗುಡಿಬಂಡೆಯ ನಾಗರಿಕರ ನೇತೃತ್ವದಲ್ಲಿ ಗುಡಿಬಂಡೆಯಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಮತ್ತು ಕೆಎಸ್ಆರ್ಟಿಸಿ ಸಾರಿಗೆ ಘಟಕ ಸ್ಥಾಪನೆಗಾಗಿ ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಡಿಎಸ್ಎಸ್ ಮುಖಂಡರಾದ ಗಂಗಪ್ಪನವರು ಮಾತನಾಡುತ್ತಾ, ಗುಡಿಬಂಡೆ ತಾಲೂಕಿಗೆ ಸಾರಿಗೆ ವ್ಯವಸ್ಥೆಯ ಸಮರ್ಪಕವಾಗಿ ಇಲ್ಲದೆ ತಾಲೂಕಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಹಾಗೂ ಪ್ರತಿನಿತ್ಯ ಪ್ರಯಾಣಿಸುವ ಗುಡಿಬಂಡೆ ತಾಲೂಕು ಕೇಂದ್ರಕ್ಕೆ ಮತ್ತು ತಾಲೂಕಿನಾದ್ಯಂತ ಗ್ರಾಮಗಳಿಗೆ ಸಮರ್ಪಕ ಸಾರಿಗೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮತ್ತು ಘಟಕ ಸ್ಥಾಪನೆ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ನಾವು ರಸ್ತೆ ತಡೆಯನ್ನು ಹಮ್ಮಿಕೊಂಡು ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಇಲಾಖೆ ಪರವಾಗಿ ಇವತ್ತು ನಮ್ಮ ಬಾಗೇಪಲ್ಲಿ ಘಟಕದ ವ್ಯವಸ್ಥಾಪಕರಾದ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದಾರೆ. ಅವರ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆಮೇಲೆ ಮೇಲಾಧಿಕಾರಿಗಳಿಗೆ ಏನು ನಿಮ್ಮ ಮನವಿಯನ್ನು ತಲುಪಿಸ್ಬೇಕು ಅಂತ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಒಂದೇ ಒಂದು ಬೇಡಿಕೆ, ಘಟಕ ಸ್ಥಾಪನೆ ಆಗಲೇಬೇಕು ಅನ್ನೋದು ಒಕ್ಕೂಲ ನಮ್ಮ ತೀರ್ಮಾನ ಆಗಿರುತ್ತೆ. ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ರಸ್ತೆ ತಡೆಯನ್ನು ಮಾಡಿದ್ದೀವಿ. ಮುಂದಿನ ಈಗ ಹೋರಾಟವನ್ನು ಈಗಾಗಲೇ ನಾವು ಇದರ ನಂತರ ಸಭೆಯ ನಂತರ ನಾವು ಈ ಕಾರ್ಯಕ್ರಮ ನಂತರ ಒಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟವನ್ನು ಮಾಧ್ಯಮ ಮಿತ್ರರಿಗೆ ತಿಳಿಸಲಾಗುತ್ತೆ. ಏಕೈಕ ಉದ್ದೇಶ ಏನಪ್ಪ ಅಂದರೆ, ಈ ಸಾರಿಗೆ ವ್ಯವಸ್ಥೆ ಸರಿ ಹೋದರೆ ಈ ತಾಲೂಕು ಸ್ವಲ್ಪ ನಮ್ಮ ಹಿಂದುಳಿದ ತಾಲೂಕು. ಈ ಹಿಂದೆ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕಾಗಿತ್ತು. ಈಗ ಅತಿ ಹಿಂದುಳಿದ ತಾಲೂಕು ಆಗಿದೆ. ಇದಕ್ಕೂ ಡ್ರಾಬ್ಯಾಕ್ ಏನಪ್ಪ ಅಂದರೆ ಸಾರಿಗೆ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲ ಅನ್ನೋದನ್ನು. ಹಾಗಾಗಿ ನಮಗೆ ಸಾರಿಗೆ ಘಟಕ ಆದರೆ ಒಂದು ಇಲ್ಲಿ ಸುಧಾರಣೆ ಆಗುತ್ತೆ ಅನ್ನೋ ಏಕೈಕ ಕಾರಣಕ್ಕಾಗಿ ನಾವು ಘಟಕ ಆಗಲೇಬೇಕು ಅಂತ ನಮ್ಮದು ಹೋರಾಟದ ಉದ್ದೇಶ ಆಗಿರುತ್ತೆ. ಇದನ್ನು ಮಾಧ್ಯಮದಲ್ಲಿ ನೀವು ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ತಾವೆಲ್ಲ ಕಳಿಸ್ಬೇಕು ಅಂತ ಮನವಿ ಮಾಡ್ತಾ ನಾನು ಮಾತಾಡ್ತೀನಿ. ನೀವು ಎಲ್ಲ ಮನವಿಯನ್ನು ಸಲ್ಲಿಸಿದಿರಿ. ಅದೆಲ್ಲ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಆಲ್ರೆಡಿನೂ ಸ್ವಲ್ಪ ಅನುಸೂಚಿಗಳನ್ನ ಸಮರ್ಪಕವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಈಗೇನು ಬೇಡಿಕೆ ಇಟ್ಟಿದ್ರಿ ನೀವು, ಅನುಸೂಚಿ ಸಂಖ್ಯೆ 51, 28 ಮತ್ತು 13 ಬೇಡಿಕೆಗಳು ಏನು ಕಾರ್ಯಾಚರಣೆ ಆಗಬೇಕು ಅನಿಸಿದ್ರಿ, ಅದನ್ನು ಖಂಡಿತವಾಗೂ ನಾವು ನಮ್ಮ ಮೇಲಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತೀನಿ. ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರೋದಕ್ಕೆ ಅನುವು ಮಾಡಿಕೊಡ್ತೀವಿ. ಗುಡಿಬಂಡೆ ಬರೋ ಬಸ್ಸುಗಳೆಲ್ಲ ಈಗ ಏನಾಗಿದೆ, ಈಗ ಕೋವಿಡ್-19ರಿಂದ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ, ಸ್ವಲ್ಪ ಸಿಬ್ಬಂದಿ ಕೊರತೆ ಇತ್ತು. ಆಮೇಲೆ ಚಾಲನಾ ಸಿಬ್ಬಂದಿಗಳು ಸ್ವಲ್ಪ ಕೊರತೆ ಇತ್ತು. ಈಗ ಸಮರ್ಪಕವಾಗಿ ಹಂತವಾಗಿ ಏನು ಮೆಕ್ಯಾನಿಕಲ್ ಸ್ಟಾಫ್ ಪ್ಲಸ್ ಏನು ಕ್ರೂ ಕೊಟ್ಟಿದ್ದಾರೆ. ಈಗ ಸಮರ್ಪಕವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.